ಇವತ್ತಿನ ದಿವಸ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಮ್ಮ ವಿಜಯಪುರ ಜಿಲ್ಲೆಯ ಜನರು ಆಗಮಿಸಿ ಇಲ್ಲಿ 371 ವಿಜಯಪುರ ಜಿಲ್ಲೆಯನ್ನು ಸೇರ್ಪಡೆ ಮಾಡಬೇಕಂತ ನಾವು ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರಧಾನಮಂತ್ರಿಗಳು, ಕೇಂದ್ರ ಗೃಹ ಸಚಿವರು, ಆಮ್ಯಾಗ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಕೊಡೋಕೆ ಇಲ್ಲಿ ಬಂದಿದ್ದೇವೆ. ಇದರ ತಾತ್ಪರ್ಯ ಇಷ್ಟೇ, ಇಲ್ಲಿಯವರೆಗೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಏನೇನು ಅನ್ಯಾಯ ಮಾಡಿದ್ದಾರೆ ನೀವೆಲ್ಲ ನೋಡಕತ್ತೀರಿ ಎಲ್ಲ ಜನರು. ಮುಖ್ಯವಾಗಿ ನನಗೆ ಮಾಧ್ಯಮ ಮಿತ್ರರಲ್ಲಿ ನಾವು ಒಂದೇ ವಿನಂತಿ ಮಾಡ್ಕೋತೀರಿ, ಈ ಏನು ಹೋರಾಟ ಇದೆ 371 ಆರ್ಟಿಕಲ್ ಯಾವಾಗಲೂ ನಮ್ಮದು ಫಸ್ಟ್ ಪೇಜಿಗೆ ಬರ್ಬೇಕಂತ ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ನಾವು ಯಾರು ಬೇಕಾದ್ರೂ ಮಾಡಲಿ, ಯಾರೇ ಸಂಘಟನೆಯವ್ರು ಮಾಡಲಿ, ಯಾರೇ ಮಾಡಲಿ, ಅವರೆಲ್ಲರದು ಬರ್ಬೇಕಂತ ನಾವು ವಿನಂತಿ ಮಾಡ್ಕೊಂಡು ನಿಮ್ಗೆ ಸ್ವಾಗತ ಮಾಡ್ಕೋತೀನಿ. ಈ ನಾವು ಬಿಜಾಪುರ ಜಿಲ್ಲೆ ಹೆಂಗಾಗೈತಪ್ಪ ಅಂತಂದರೆ ಟೋಟಲ್ ನಮ್ಮ ವ್ಯಾಪ್ತಿ ಏನು ಮಾಡಿರಪ್ಪ ಅಂದರೆ 7 ಜಿಲ್ಲೆ ನಮ್ಮ ತಾಲೂಕುಗಳ ಒಬ್ಬೊಬ್ಬರ ರಾಜಕಾರಣಿಗಳ ವಿಚಾರದಿಂದ ಏನೈತಿ ಹಿಂದಾಗೈತಿ. ನಿಮ್ಗೆ ಹೇಳ್ಬೇಕಂದ್ರೆ ನಾವು ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ನಮ್ಮ ವ್ಯಾಪ್ತಿ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಬಸ್ ಸ್ಟ್ಯಾಂಡ್ದಾಗ ಹೋಗಿ ನೋಡ್ಬೇಕ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ದಾಗ ಏನೈತಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಐತಿ. ನಿಮ್ಗೆ ಹೇಳ್ಬೇಕಂದ್ರೆ ಆ ಕಲ್ಯಾಣ ಕರ್ನಾಟಕ ನಮ್ಮ ಬಿಜಾಪುರ ಜಿಲ್ಲೆ ವ್ಯಾಪ್ತಿಗೆ ಸೇರಿಸ್ಬೇಕು. ಆದ ಕಾರಣ ಈ ನಮ್ಮ ಜಿಲ್ಲೆ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ನಾವು ಬರುವಂತೆ ನೋಡಿದ್ರಿ ನೀವೆಲ್ಲರೂ. ಈ ಒಂದು ವಿಚಾರ ಹೇಳಬೇಕಪ್ಪ ಅಂತಂದರೆ ಜಿಲ್ಲೆಯ ಜನತೆ ಎಷ್ಟೊಂದು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕಂತಂದರೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯ ಜನತೆಗೆ ಅವೇರ್ನೆಸ್ ಮಾಡಬೇಕು. ನಾವು ಇದು ಮೊದಲಿಗೆ ಒಂದು ಸಾಂಕೇತಿಕ ಚಾಲು ಮಾಡಿದ್ದೀವಿ. ಇನ್ನೂ 3 ಆಯಾಮ ಅದಾವೆ ನಮ್ಮ ಕಡೆ. ಹೆಂಗಪ್ಪ ಅಂದ್ರೆ ಶಿವಾಜಿ ಸರ್ಕಲ್ನಿಂದ DC ಕಚೇರಿವರೆಗೆ ಇನ್ನೊಂದು ಆಯಾಮ ಇದೆ, ಗೋಳಗುಮ್ಮಟ್ ಗೇಟ್ದಿಂದ DC ಕಚೇರಿವರೆಗೆ ಇನ್ನೊಂದು ಆಯಾಮ ಇದೆ, ಬುದ್ಧ ವಿಹಾರದಿಂದ DC ಕಚೇರಿವರೆಗೆ ಇನ್ನೊಂದು ಆಯಾಮ ಇದೆ. ನಾವು ಇಷ್ಟು ಮಂದಿ ಎಲ್ಲ ನಮಗೆ ಇಷ್ಟು ಸಹಾಯ ಸಹಕಾರ ಮಾಡಿ ನೀಡದಂತ ಎಲ್ಲ ನಮ್ಮ ಈ ಜನರಿಗೆ ನೋಡಿದ್ರೆ ನನಗೆ ವಿಚಿತ್ರ ಅನ್ಸುತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ಯಾವ ಜನರು ಬದಲಾರ್ದವರು ಇವರೆಲ್ಲ ಬಂದು ನನಗೆ ಸಹಾಯ ಮಾಡ್ಯಾರಪ್ಪ ಅಂದ್ರೆ ಅವ್ರನ್ನ ಕೃತಜ್ಞತೆ ಹೇಳ್ಬೇಕಾಗತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ಯಾಕಂದ್ರೆ ಇಷ್ಟೊಂದು ಜನ ಅದಾರ ಬಿಜಾಪುರ ಜಿಲ್ಲೆಯಲ್ಲಿ, ಯಾರೂ ಬಂದಿಲ್ಲ. ಇಂಥವ್ರೆಲ್ಲ ನನ್ನ ಹೋರಾಟ ನೋಡಿ ಬರೀ ನಿನ್ನೆ ಅವ್ರಿಗೆ ಶಬೀರ್ ಅವ್ರಿಗೆ ಹೇಳಿದ್ದೀನಿ ನಾನು, ಬರೀ ನನ್ನ ಕಡೆ ಯಾರು ಬರ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲರಿ, ನೀವೇನು ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ ಅಂತ ಹೇಳಿದ. ಇಲ್ಲ ಸರ್ ನಿಮ್ಮ ಹೋರಾಟ ನೀವು ಮುಂದುವರೆದ್ರಿ ನಾ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಇಷ್ಟೆಲ್ಲ ಬಂದಿದ್ದಕ್ಕೆ ನಾ ಏನು ಹೇಳ್ತೀನಿ, ವಿಜಯಪುರ ಜಿಲ್ಲೆ ಜನರು ಈ ಒಂದು ಸ್ಟಾರ್ಟಿಂಗ್ ಇದೆ. ಇದು ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಂಗೆ ಸೇರ್ಬೇಕಪ್ಪ ಅಂತಂದರೆ ಬಿಜಾಪುರ ಜಿಲ್ಲೆ ಪೂರ್ತಿ ಸೇರ್ಬೇಕು ಮಂದಿ. ಬಿಜಾಪುರ ಜಿಲ್ಲೆ ನೋಡಿದ್ರೆ 371 ನೋಡಿದ್ರೆ ಪೂರ್ತಿ ಬಿಜಾಪುರ ತುಂಬ ಜನರು ಕೊಡ್ತಾರೆ. ಆ ವ್ಯವಸ್ಥೆ ಆಗ್ಬೇಕಂತ ಇಷ್ಟ ಹೇಳ್ತೀನಿ ನಿಮ್ಗೆ. ಯಾವಾಗ ಈ ಬಿಜಾಪುರ ಜಿಲ್ಲೆಗೆ ಈ 371 ಎದಕ್ಕಾಗಿಲ್ಲಪ್ಪ, ಇದು ನಮ್ಮ ಶೈಕ್ಷಣಿಕವಾಗಲಿ, ನೌಕರಿಗಾಗಲಿ, ಈ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ರಿಬೇಟ್ ಆಗಲಿ, ಇವೆಲ್ಲ ಅನುಕೂಲ ಇದಾವೆ. ಈ ಶಿಕ್ಷಣ ಸಂಸ್ಥೆಗಳು ಏನಾಗ್ಯಾವಪ್ಪ ಅಂತಂದರೆ ಸರ್ಕಾರದಿಂದ ವಂಚಿತ ಆಗತ್ತವೆ. ಇಲ್ಲಿ ಬಿಜಾಪುರ ಜಿಲ್ಲೆಗೆ ಹೆಂಗಾಗಿದೆಪ್ಪ ಅಂದರೆ ಪ್ರೈವೇಟೇಷನ್ ಜನರು ಎಲ್ಲಿಂದ ರೊಕ್ಕ ತರಬೇಕು. ಈ ವ್ಯಾಪ್ತಿ ಸೇರ್ಪಡೆ ಆಯ್ತಪ್ಪ ಅಂದರೆ ಜನರು ಫೀಸ್ ಕಟ್ಟೋದು ಕಮ್ಮಿ ಆಗುತ್ತೆ. ಆಮ್ಯಾಗ ಉದ್ಯೋಗದಲ್ಲಿ ಬಿಡ್ತವೆ. ಈ ಇದಕ್ಕೆ ನೋಡ್ಬೇಕಾದ್ರೆ ಯುವಕರು ಭಾಳ ಪಾಲ್ಗೊಳ್ಬೇಕಾಗಿತ್ತು. ಯುವಕರ ಸಲುವಾಗಿ ನಾವು ಮಾಡಕತ್ತೇವೆ. ನಿಮ್ಗೆ ಹೇಳ್ಬೇಕಂದ್ರೆ ಈಗ ಈ ದಿವಸ ನಾವೇನು ಮಾಡಿದ್ದೇವೆ, ನಮಗೇನು ಸಿಗಲಿಲ್ಲ ಹೋಲದು. ಇನ್ನು ಬರುವಂಥ ನಮ್ಮ ಮಕ್ಕಳಿಗೆ ಸಿಗಬೇಕು, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಸಿಗಬೇಕು. ಇಂಥ ವಿಚಾರ ಇಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಸಿಗ್ಲತ್ತೆ ನಾವು ಇದನ್ನು ಹೋರಾಟ ಮಾಡಕತ್ತೇವೆ. ನಿಮ್ಗೆ ಆ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಕತ್ತಿದ್ದೇವೆ. ಅದು ಜಿಲ್ಲೆಯ ಜನತೆ ಇನ್ನೂ ಹೆಚ್ಚು ಬರಬೇಕು. ಬಂದ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳೇ ಬಿಸಿ ಮುಟ್ಟಿಸ್ಬೇಕಂತ ಹೇಳ್ತೀನಿ ನಿಮ್ಗೆ. ಬಿಜಾಪುರ ಜಿಲ್ಲೆ ಜನರಿಗೆ ಯಾವ ರೀತಿ ಜನಪ್ರತಿನಿಧಿ ಕೇಳಬೇಕು, ಅವ್ರು ಎಲ್ಲರ ಕರೆದು